ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಗೆಳೆಯರೆ, ವಕ್ಫ್ ತಿದ್ದುಪಡಿ ವಿರುದ್ಧ ನಾವೆಲ್ಲ ಒಗ್ಗಟ್ಟಿನ ಥರ ಒಗ್ಗಟ್ಟಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಿದ್ದ ವಿಪಕ್ಷಗಳು ಅಂದರೆ ಇಂಡಿ ಕೂಟದ ಮಂಡಿ ಚೆಂಡಿ ಹಿಡಿದು ಕುತ್ಕೊಂಡಿದ್ವು. ಪಾಪ ಅದ್ಯಾಕೋ ಈಗ ನೋಡಿದರೆ ಪಾಪಿಗಳು ಇಬ್ಬಾಗಾಗಿ ರಾಹುಲ್ ಗಾಂಧಿಯನ್ನೇ ಮಿತ್ರ ಪಕ್ಷಗಳು ಮತ್ತು ಅಲ್ಲಿನ ನಾಯಕರು ಬಾಯಿಗೆ ಬಂದ ಹಾಗೆ ನಾಯಿಗೆ ಬೈದ ಹಾಗೆ ಬೈತಾ ಇದ್ದಾರೆ. ಅವರು ಸುಮ್ಮನೆ ಮಾತಾಡೋಕ್ಕೆ ಆಗತ್ತಾ? ಅದು ಕಾಂಗ್ರೆಸ್ನ ಕಲಾಕಾರ, ಯೌವನ ರಾಜ, ಸೋನಿಯಾ ಸುಪುತ್ರ, ಭಾರತ ಹಾಳು ಮಾಡೋ ಕುತಂತ್ರ ಮಾಡೋ ಅಯೋಗ್ಯನನ್ನ ಅಂದರೆ ಖಂಡಿತ ಇಲ್ಲ. ಕಾಂಗ್ರೆಸ್ ಮಿತ್ರ ಪಕ್ಷದ ನಾಯಕರು, ಅದರಲ್ಲೂ ಇಂಡಿ ಕೂಟದಲ್ಲಿರೋರು, ಈಗ ಕೆಲವು ಕಡೆ ನಡೀತಿರೋ ಪ್ರತಿಭಟನೆಯಲ್ಲೂ ಭಾಗವಹಿಸ್ತಾ ಇಲ್ಲ. ಅವರು ತಾನೇ ಏನು ಮಾಡ್ತಾರೆ? ರಾಹುಲ್ ಅನ್ನೋ ಬೆಕ್ಕನ್ನ ಹುಲಿ ಅಂದ್ಕೊಂಡು ಮೋದಿ ವಿರುದ್ಧ ಅಂದರೆ ವಕ್ಫ್ ಬಿಲ್ ತಿದ್ದುಪಡಿ ವಿರುದ್ಧ ಮತವನ್ನ ಹಾಕಿದ್ರು. ಸಂಸತ್ತಲ್ಲಿ ಜೋರಾಗಿ ಮಾತಾಡಿದ್ರು. ಆದರೆ ಹುಲಿಯ ಹಾಗೆ ಇದ್ದ ಬೆಕ್ಕು ಮಾತ್ರ ಸೈಲೆಂಟಾಗಿ ಹೋಯ್ತು. ಈಗ ಅದು ಮಿತ್ರ ಪಕ್ಷಗಳ ನಾಯಕರಿಗೆ ತೊಂದರೆ ಆಗ್ತಾ ಇದೆ. ಹೀಗಾಗಿ ಇಂಡಿ ಕೂಟ ಇಬ್ಬಾಗಾಗಿ ಹೋಗ್ತಾ ಇದೆ. ಹಾಗಾದ್ರೆ ಹುಲಿ ರಾಹುಲ್ ಮಾತನ್ನ ಕೇಳಿ ಇಂಡಿ ಕೂಟದ ಮಿತ್ರ ಪಕ್ಷದ ನಾಯಕರು ಹಾಳಾಗಿದ್ದು ಹೇಗೆ? ರಾಹುಲ್ ಗಾಂಧಿ ಅವರಿಗೆಲ್ಲ ಮಾಡಿದ ಮೋಸ ಆದ್ರೂ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ವಿಷನರಿ ಹಬ್ ಹೊಸ ಜನರೇಷನ್ಗೆ ಬೇಕಾಗಿರೋದು ಜೀವನವನ್ನು ಬದಲಾಯಿಸೋದು. ನ್ಯೂ ಜನರೇಷನ್ ವಿಡಿಯೋ ಎಡಿಟಿಂಗ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್, ಅದು ನೀವು ಕುಳಿತ ಜಾಗದಲ್ಲೇ. ವಿಷನರಿ ಹಬ್ನ ಆನ್ಲೈನ್ ಕೋರ್ಸ್. ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ನಲ್ಲಿರೋ ನಂಬರ್ಗೆ ಕರೆಯನ್ನು ಮಾಡಿ. ಜೀವನ ಬದಲಿಸೋ ಕ್ಷಣಗಳನ್ನು ಯಾಕೆ ಕಳ್ಕೋಬೇಕು? ಗೆಳೆಯರೆ, ವಿಪಕ್ಷದವರು ವಕ್ಫ್ ಬಿಲ್ ಪಾಸ್ ಆದಮೇಲೆ ಕೇಂದ್ರ ಸರ್ಕಾರ ಮತ್ತು ಮೋದಿ ಅವರ ಮೇಲೆ ದಾಳಿಯನ್ನು ಮಾಡ್ತಾ ಇದ್ರು. ಮೋದಿ ದೇಶವನ್ನು ಇಬ್ಬಾಗ ಮಾಡ್ತಾ ಇದ್ದಾರೆ, ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಅಂತ. ಆದರೆ ಯಾರನ್ನ ಇಬ್ಬಾಗ ಮಾಡ್ತಾ ಇದ್ದಾರೆ, ಯಾರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನು ಯಾರೂ ಸರಿಯಾಗಿ ಹೇಳೋದೇ ಇಲ್ಲ. ಕೊನೆಗೆ ಸುಪ್ರೀಂ ಕೋರ್ಟ್ಗೆ ಹೋಗೋ ವಿಚಾರದಲ್ಲಿ ಕಾಂಗ್ರೆಸ್ ಹಿಂದೇಟನ್ನು ಹಾಕ್ತಾ ಇದೆ. ಇವರ ಜೊತೆ ಅವಿವೇಕಿ ಅಖಿಲೇಶನ ಸಮಾಜವಾದಿ ಪಕ್ಷ ಕೂಡ ನಮಗೇನು ಇದ್ರ ಬಗ್ಗೆ ಗೊತ್ತೇ ಇಲ್ಲ ಅನ್ನೋ ಥರ ಸುಮ್ಮನೆ ಆಗ್ತಾ ಇದೆ. ಯಾಕಂದರೆ ಈಗ ಏನೇ ಮಾಡಿದ್ರು ಅದು ಆಗದ ಕೆಲಸ. ಸತ್ತು ಹೋಗಿರೋ ಡೆಡ್ ಬಾಡಿ ಇಟ್ಕೊಂಡು ಅಳ್ತಾ ಇದ್ರೆ ಜೀವ ಬರುತ್ತಾ? ಇಲ್ವಲ್ಲ. ಅದೇ ರೀತಿ ಯೋಚನೆಯನ್ನು ಮಾಡಿದ್ದಾರೆ. ಕೇವಲ ನಾವು ಎಣಿಕೆಯನ್ನು ಮಾಡಬಹುದು, ಅಷ್ಟು ಜನರು ಕೆಲ ಮುಲ್ಲಾಗಳು ರಸ್ತೆಗಿಳಿದು ಹೋರಾಟ ಮತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರು ಹೇಳೋದು ಕೇಳಿದರೆ ಬಾಯಿಂದ ನಗಬೇಕೋ ಇಲ್ಲ ಅಂದರೆ ಬ್ಯಾಕಿಂದ ನಗಬೇಕೋ ಗೊತ್ತಾಗಲ್ಲ. ಕೃಷಿ ಕಾಯ್ದೆಯನ್ನು ಮೋದಿ ಸರ್ಕಾರ ಯಾವ ರೀತಿ ಹಿಂಪಡೆದುಕೊಂಡಿತ್ತೋ ಅದೇ ರೀತಿ ಈ ವಕ್ಫ್ ತಿದ್ದುಪಡಿ ಬಿಲ್ಲನ್ನು ವಾಪಸ್ ಪಡೆದುಕೊಳ್ಳುತ್ತೆ ಅಂತ ಪಾಪ ಈ ಪಾಪಿಗಳು ಹೇಳೋದು. ಕೃಷಿ ಕಾನೂನು ಸಂಸತ್ತಲ್ಲಿ ಪಾಸಾಗಿತ್ತೋ, ರಾಷ್ಟ್ರಪತಿಗಳ ಅಂಕಿತ ಬಿದ್ದಿತ್ತು. ಅದಾದ ನಂತರ ಸರ್ಕಾರ ರೈತರ ಒತ್ತಡಕ್ಕೆ ಮಣಿದು ವಾಪಸ್ ಪಡೆದಿತ್ತು. ಈಗಲೂ ವಕ್ಫ್ ತಿದ್ದುಪಡಿ ಬಿಲ್ ವಿಚಾರದಲ್ಲೂ ಅದೇ ಆಗುತ್ತೆ ಅಂತಿದ್ದಾರೆ. ಇವರಿಗೆ ಸಾಮಾನ್ಯ ಜ್ಞಾನ ಅನ್ನೋದು ಇಲ್ಲದ ಅಜ್ಞಾನಿಗಳು ಅಂತ ಅದಕ್ಕೆ ಹೇಳೋದು. ಕೃಷಿ ಕಾನೂನು ರೈತರಿಗಾಗಿ ತಂದಿದ್ದು, ಅದನ್ನು ವಾಪಸ್ ತಗೊಳ್ಳೋದ್ರ ಹಿಂದೆ ಅಜೆಂಡಾಗಳು ಕೂಡ ಇದ್ವು. ಆದರೆ ವಕ್ಫ್ ತಿದ್ದುಪಡಿಯಲ್ಲಿ ಬಡ ಮುಸಲ್ಮಾನರಿಗೆ ಉಪಯೋಗ ಆಗೋ ತರಹದ ಕಾನೂನನ್ನು ತಂದಿದ್ದಾರೆ. ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದು ಕೇವಲ ಕೆಲ ಹೇಸಿಗೆ ತಿನ್ನೋರು ಅಷ್ಟೇ. ಮೊದಲ ಬಾರಿಗೆ ಮೋದಿ ವಿರೋಧ ಪಕ್ಷಗಳನ್ನು ಯಾವ ಪರಿಸ್ಥಿತಿಗೆ ತಂದಿದ್ದಾರೆ ಅಂದರೆ, ಇರೋ 36 ಪಕ್ಷಗಳಲ್ಲಿ ಒಮ್ಮತ ಇಲ್ಲದೆ ಬಿಲ್ ಪರವಾಗಿ ಮಾತಾಡಿದರೆ ಮುಸ್ಲಿಮರು ಗೇರವು ಹಾಕ್ತಾರೆ, ಬಿಲ್ ವಿರುದ್ಧ ಮಾತಾಡಿದರೆ ಹಿಂದೂಗಳು ಹರಾಜು ಹಾಕ್ತಾರೆ. ಒಂಥರ ಹುಲಿಯ ಹಾಗೆ ಇದ್ರೂ ಹುಲಿ ಅಲ್ಲ ಅನ್ನೋ ಪರಿಸ್ಥಿತಿಗೆ ಬಂದಿದ್ದಾರೆ. ಹಾಗಾಗಿ ಸುಮ್ಮನೆ ಇರೋಕ್ಕಾಗದೆ ಏನು ಮಾಡೋಕ್ಕೆ ಹೋದರೆ ಏನೇನೋ ಆಗುತ್ತೆ, ಜೊತೆಗೆ ಟೈಮ್ ಕೂಡ ವೇಸ್ಟ್ ಆಗುತ್ತೆ. ಅದರ ಬದಲು ನಾವೇ ಸುಮ್ಮನೆ ಇದ್ದು ಬಿಡೋಣ, ಅದೇನಾಗುತ್ತೋ ಮುಂದೆ ನೋಡಿಕೊಂಡ್ರೆ ಆಗುತ್ತೆ ಅಂತ ಇಂಡಿ ಕೂಟದಲ್ಲಿರೋ ಪಕ್ಷಗಳು, ಜೊತೆಗೆ ಇಂಡಿ ಕೂಟದ ಹುಲಿ ರಾಹುಲ್ ಕೂಡ ನಿರ್ಧಾರವನ್ನು ಮಾಡಿಬಿಟ್ಟಿದೆ. ಅದು ನಮಗೆ ಬಿಲ್ ಪಾಸ್ ಮಾಡೋ ದಿನವೇ ನೋಡೋಕ್ಕೆ ಸಿಕ್ಕಿತ್ತು. ಕಾಂಗ್ರೆಸ್, ಸಮಾಜವಾದಿ ಪಾರ್ಟಿ, RJD, ಮಮತಾ ಬ್ಯಾನರ್ಜಿ, TMC, ಆಮ್ ಆದ್ಮಿ ಇವೆಲ್ಲವೂ ನಾವು ಏನಾದರೂ ರಾಹುಲ್ ಗಾಂಧಿಯ ಮಾತನ್ನು ಕೇಳಿಕೊಂಡು ಹೋರಾಟ ಮಾಡೋಕ್ಕೆ ಹೋದರೆ ಅವನ ಪಕ್ಷ ಮುಳುಗಿ ಹೋಗಿದೆ. ಆಮೇಲೆ ಜೊತೆಗೆ ನಮ್ಮ ಪಕ್ಷಗಳನ್ನು ಮುಳುಗಿಸಿ ಬಿಡ್ತಾನೆ ಅನ್ನೋ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಸಂಸತ್ತೊಳಗೆ ವಕ್ಫ್ ತಿದ್ದುಪಡಿ ವಿರುದ್ಧ ಪಾಪ ಯಾವ ಹಿಂದೂ ಸಂಸದರು ಮತವನ್ನು ಚಲಾವಣೆ ಮಾಡಿದ್ದಾರೋ ಅವರೆಲ್ಲ 2029 ಚುನಾವಣೆಯಲ್ಲಿ ಹಿಂದೂಗಳ ಮುಂದೆ ಮತವನ್ನು ಕೇಳ್ತಾರೋ ಹೇಗೆ ಕೇಳ್ತಾರೋ ಗೊತ್ತಿಲ್ಲ. ಮುಸ್ಲಿಮರ ತುಷ್ಟೀಕರಣ ಮಾಡೋಕ್ಕೆ ಹೋಗಿ ಹಿಂದೂಗಳ ಓಟುಗಳನ್ನು ಕಳ್ಕೊಳ್ತೀವಿ ಅನ್ನೋ ಭಯ ಶುರುವಾಗಿದೆ. ಹಾಗಾಗಿ ಒಂದಷ್ಟು ಜನರು ವಕ್ಫ್ ಬಿಲ್ ವಿರುದ್ಧ ಪ್ರತಿಭಟನೆ ಇಲ್ಲ ಅಂದರೆ ಹೋರಾಟ ಮಾಡ್ತಿದ್ದಾರೋ ಅವರ ಜೊತೆ ಕಾಣಿಸಿಕೊಳ್ಳೋಕೆ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಇವರನ್ನು ನೋಡಿದರೆ ನಿನಗಿದು ಬೇಕಿತ್ತ ಮಗನೇ ಅನ್ನೋ ಒಂದು ಸಾಂಗ್ ಇದೆಯಲ್ಲ, ಅದು ನೆನಪಾಗುತ್ತೆ. ಈಗಾಗಲೇ ಅಮಿತ್ ಶಾ ನಿರ್ಧಾರವನ್ನು ಮಾಡಿದ್ರು. ವಕ್ಫ್ ಬೋರ್ಡ್ನ ಎಲ್ಲ ಆಸ್ತಿಗಳನ್ನು ಕೇಂದ್ರ ಸರ್ಕಾರದ ಪೋರ್ಟಲ್ಗೆ ಹಾಕೋ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಟ್ಟು 8.8 ಲಕ್ಷ ವಕ್ಫ್ ಆಸ್ತಿಗಳಿವೆ. ಅದರಲ್ಲಿ ಬೇರ್ಪಡಿಸಿ 73,000 ಆಸ್ತಿಗಳ ಕೇಸುಗಳು ಈಗಾಗಲೇ ನ್ಯಾಯಾಲಯದಲ್ಲಿವೆ. ಅವುಗಳ ತೀರ್ಪು ಅಲ್ಲಿಂದಲೇ ಬರಬೇಕು. ಇವೆಲ್ಲ ಸಿಕ್ಕಿದ್ದಕ್ಕೆ ಬೇಲಿಯನ್ನು ಹಾಕಿ ಅವರ ಅಪ್ಪಂದಿರ ಆಸ್ತಿ ಅನ್ನೋ ಥರ ಮಾಡಿಕೊಂಡಿರೋದು.
ಅಂದ್ರೆ ಕಬ್ಜಾ ಮಾಡಿಕೊಂಡು ವಕ್ಫ್ ಆಸ್ತಿ ಅಂತ ಅವರೇ ಘೋಷಣೆ ಮಾಡಿಕೊಳ್ಳೋದು. ಬಾಬ್ರಿ ಮಸೀದಿಯನ್ನು ಕೂಡ ಈ ಮುಟ್ಟಾಳರು ವಕ್ಫ್ ಆಸ್ತಿ ಅಂತ ತೋರಿಸೋಕೆ ಹೊರಟಿದ್ರು. ಆದ್ರೆ ಅದಾದ ಮೇಲೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಅದೇ ಸ್ಥಳದಲ್ಲಿ ರಾಮ ಮಂದಿರ ನಿರ್ಮಾಣ ಆಯ್ತು. ಇಷ್ಟೆಲ್ಲ ಆದ್ರೂ ನಮ್ಗೆ ಏನೂ ಆಗಿಲ್ಲ ಅನ್ನೋ ತರ ಸಂಸತ್ತಲ್ಲಿ ಪಾಸ್ ಆಗಿರೋ ಬಿಲ್ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಇನ್ನು ಅಮಿತ್ ಶಾ ನೋಡ್ತಾ ಇರೋದು ಅದೇ 73,000 ವಿವಾದಿತ ಆಸ್ತಿಗಳನ್ನ. ಇನ್ನು ತಮಿಳುನಾಡಲ್ಲಿ ಇಡೀ ಊರನ್ನೇ ಕಬ್ಜಾ ಮಾಡೋ ಯೋಚನೆಯನ್ನ ಮಾಡಿದ್ರು. ಸಾವಿರಾರು ಆಸ್ತಿಗಳನ್ನ ಕಬ್ಜಾ ಮಾಡಿಕೊಂಡಿದೆ ವಕ್ಫ್ ಅನ್ನೋದು. ಈಗಲೂ ವಕ್ಫ್ ಟ್ರಿಬ್ಯುನಲ್ ಇದೆ, ಆದರೆ ಅದು ಮದುವೆ ಗಂಡಿಗೆ ಅದೇ ಇಲ್ಲ ಅನ್ನೋ ಥರ ಆಗಿದೆ. ಯಾಕಂದ್ರೆ ಅದಕ್ಕೆ ಈಗ ಆರ್ಟಿಕಲ್ 40 ಅನ್ನೋದು ಇಲ್ಲ. ವಕ್ಫ್ ಟ್ರಿಬ್ಯುನಲ್ನಲ್ಲಿ ಜಿಲ್ಲಾ ನ್ಯಾಯಾಧೀಶರು ಇರ್ತಾರೆ, ಅಧಿಕಾರಿಗಳು ಇರ್ತಾರೆ. ಕಾಂಗ್ರೆಸ್ ಮಾಡಿದ್ದ ವಕ್ಫ್ ಬೈ ಯೂಸರ್ ಆರ್ಟಿಕಲ್ 40 ನೋಡಿದ್ದೆಲ್ಲ ನನ್ನದೇ, ವಕ್ಫ್ ಟ್ರಿಬ್ಯುನಲ್ ಹೇಳಿದ್ದೇ ನ್ಯಾಯಾಲಯಕ್ಕೆ ಹೋಗೋಕೆ ಆಗಲ್ಲ, ಅದ್ಯಾವುದು ಇನ್ನೂ ಇಲ್ಲದ ಹಾಗೆ ಆಗೋಗಿದೆ. ಅದೆಲ್ಲದಕ್ಕೂ ಎಳ್ಳು ನೀರನ್ನು ಬಿಟ್ಟು ಅದೇ ನೀರನ್ನು ಕೆಲ ಮುಲ್ಲಾಗಳಿಗೆ ಮತ್ತು ವಿಪಕ್ಷಗಳಿಗೆ ಕುಡಿಸ್ತಾ ಇದ್ದಾರೆ ಮೋದಿ ಮತ್ತು ಅಮಿತ್ ಶಾ. ಈಗ ವಿವಾದಿತ ಆಸ್ತಿಗಳನ್ನು ಕಬ್ಜಾ ಮಾಡಿ ಕಳ್ಳರ ಹಾಗೆ ಇಟ್ಕೊಂಡಿರೋದು, ಅವೆಲ್ಲ ಆಸ್ತಿಗಳನ್ನು ನ್ಯಾಯಾಲಯಕ್ಕೆ ತಗೊಂಡು ಬರ್ತಾರೆ. ಅದರಲ್ಲಿ ಐಷಾರಾಮಿ ಹೋಟೆಲ್ಗಳು, ಅಪಾರ್ಟ್ಮೆಂಟ್ಗಳು, ಮಾಲ್ಗಳು, ಶಿಕ್ಷಣ ಸಂಸ್ಥೆಗಳು ವಕ್ಫ್ ಆಸ್ತಿಯಲ್ಲಿ ಅನಧಿಕೃತವಾಗಿ ಕಟ್ಕೊಂಡು ಮಜಾ ಮಾಡ್ತಾ ಇದ್ದಾರೆ. ಈಗ ಅವರೆಲ್ಲರೂ ವಕ್ಫ್ ಬೋರ್ಡ್ಗೆ ಆಗಿರೋ ನಷ್ಟವನ್ನು ಕಟ್ಕೊಡ್ಬೇಕಾದ ಪರಿಸ್ಥಿತಿ ಬಂದಿದೆ. ಹಾಗಾದರೆ ಇದನ್ನು ಕಬ್ಜಾ ಮಾಡಿರೋರು ಎಲ್ಲಿಂದಲೋ ಬಂದವರಲ್ಲ, ನಮ್ಮ ಮಧ್ಯೆ ಇರೋ ಕಳ್ಳರ ಹಾಗೆ ನಾಟಕ ಮಾಡಿಕೊಂಡು ಬದುಕ್ತಾ ಇರೋ ಬಹುತೇಕ ಮುಸ್ಲಿಂ ನಾಯಕರು. ಅಲ್ಲೊಬ್ಬ ಇಲ್ಲೊಬ್ಬ ಮಲ್ಲಿಕಾರ್ಜುನ ಖರ್ಗೆ ತರಹದ ಹಿಂದೂಗಳು ಇದ್ದಾರೆ. ಗೆಳೆಯರೆ, ವಕ್ಫ್ ಆಸ್ತಿಗಳಲ್ಲಿ 5 ವಿಧದ ಆಸ್ತಿಗಳು ಬರುತ್ತವೆ. ಇದರಲ್ಲಿ ಕಬ್ರಸ್ತಾನ್ ಕೂಡ ಒಂದು, ಅಂದ್ರೆ ಸ್ಮಶಾನದ ಜಾಗ. ದೆಹಲಿಯಲ್ಲಿರೋ ಕಬ್ರಸ್ತಾನ್ ವಿವಾದಿತ ಆಸ್ತಿ. ದೆಹಲಿ ಕಾರ್ಪೊರೇಷನ್ ಆಸ್ತಿಯನ್ನೇ ಕೊಳ್ಳೆ ಹೊಡೆದು ಇದು ವಕ್ಫ್ ಆಸ್ತಿ ಅಂತ ಹೇಳ್ತಾ ಇದ್ದಾರೆ. ಕೇವಲ ದೆಹಲಿ ಒಂದರಲ್ಲೇ 1047 ವಕ್ಫ್ ಆಸ್ತಿಗಳಿವೆ. ಅದರಲ್ಲಿ ಬಹಳಷ್ಟು ವಿವಾದಿತ ಜಾಗಗಳು. 2013ರಲ್ಲಿ ಕಾಂಗ್ರೆಸ್ ಸರ್ಕಾರ 123 ಪ್ರೈಮ್ ಪ್ರಾಪರ್ಟಿಗಳನ್ನು ಅವರ ಅಪ್ಪಂದು ಅನ್ನೋ ಥರ ವಕ್ಫ್ಗೆ ಗಿಫ್ಟ್ ಆಗಿ ಕೊಟ್ಟಿದ್ರು. ಏನೋ ಈ ಕಾಂಗ್ರೆಸ್ಸಿಗರ ಅಪ್ಪಂದಿರದ್ದೋ ಇಲ್ಲ ಅಂದರೆ ವಂಶಸ್ಥರದ್ದೋ ಅನ್ನೋ ರೀತಿ. ಅದು ಕೇವಲ ಮುಂದಿನ ಬಾರಿ ನಿಮ್ಮನ್ನು ಅಧಿಕಾರಕ್ಕೆ ತಗೊಂಡು ಬರ್ತೀವಿ ಅಂತ ಯಾವುದೋ ಒಂದಷ್ಟು ಮುಲ್ಲಾಗಳು ಸೋನಿಯಾ ಗಾಂಧಿ ಹತ್ರ ಮಾತಾಡಿದ್ರಂತೆ. ಅದಕ್ಕೆ ಮೌನ ಮೋಹನ ಸಿಂಗ್ಗೆ ಹೇಳಿಬಿಟ್ಟು ಗಿಫ್ಟ್ ಅಂತ ಲೀಗಲ್ ಆಗಿ ಕೊಡ್ತಾರೆ ಅಂದರೆ ಏನು ತಗೊಂಡು ಹೊಡಿಬೇಕು, ನೀವೇ ಕಮೆಂಟ್ಸಲ್ಲಿ ತಿಳಿಸ್ಬಿಡಿ. ಇನ್ನು ಕಿರಣ್ ರಿಜಿಜು ಸಂಸತ್ತಲ್ಲಿ ಹೇಳಿರೋದು 1,52,000 ಕಬ್ರಸ್ತಾನ್ ವಕ್ಫ್ ಆಸ್ತಿಗಳಿವೆ. ಅದರಲ್ಲಿ 30,000ಕ್ಕಿಂತ ಹೆಚ್ಚು ವಿವಾದಿತ ಆಸ್ತಿಗಳು. ಅದರಲ್ಲಿ ಕೆಲವು ಸರ್ಕಾರದ ಆಸ್ತಿಗಳಿವೆ. ಇನ್ನು ಕೆಲವು ಆಸ್ತಿಗಳಿಗೆ ಸುಮ್ಮನೆ ನೋಟಿಸ್ ಕೊಟ್ಟು ಕಬ್ಜಾ ಮಾಡಿದ್ದಾರೆ. ಇವತ್ತಿಗೂ ಆ ಆಸ್ತಿಗಳಿಗೆ ದಾಖಲೆಗಳೇ ಇಲ್ಲ ಅಂತ. ವಕ್ಫ್ ಬಳಿ ಕೃಷಿ ಜಮೀನು ಕೂಡ ಇದೆ. 1.24 ಲಕ್ಷ ಕೃಷಿ ಆಸ್ತಿಗಳಿವೆ. ತಮಿಳುನಾಡಲ್ಲಿ ಮೀನುಗಾರರು ಇರೋ ಇಡೀ ಊರನ್ನೇ ಕಬ್ಜಾ ಮಾಡಿದ್ದಾರೆ. ಇನ್ನು ಕೇರಳದಲ್ಲಿ 404 ಎಕರೆ ಕ್ರೈಸ್ತರ ಆಸ್ತಿಯನ್ನ, ಅದು 600 ಕುಟುಂಬಗಳು ಇರೋ ಊರನ್ನೇ ನಮ್ಮದು ಅಂತ ಹೇಳಿದ್ದಾರೆ. ಈ ವಕ್ಫ್ ಬೋರ್ಡ್ ಹೇಳೋದು ಅದ್ಯಾವುದೋ ಕಾಲದಲ್ಲಿ ನವಾಬ ಮಸೀದಿಯ ನಿರ್ವಹಣೆ ಮಾಡೋಕೆ ಇಡೀ ಹಳ್ಳಿಯನ್ನೇ ವಕ್ಫ್ ಅಂದರೆ ದಾನವನ್ನು ಮಾಡಿದ್ದ ಅಂತ. ಅದ್ಯಾವುದೋ ಕಾಗದ ತಗೊಂಡು ಬರ್ತಾರೆ. ಹಾಗಾದರೆ ನಾಳೆ ನಾವು ತಾಳೆಗರಿಯನ್ನು ಇಟ್ಟುಕೊಂಡು ಬರೆದಿರೋ ಎಲ್ಲ ಜಾಗಗಳನ್ನು ಉಳಿಕೊಂಡು ಹೋಗೋಣ, ಇದೆಲ್ಲವೂ ಹಿಂದೂಗಳದ್ದು ಅಂದರೆ ಬಿಟ್ಟು ಕೊಡ್ತಾರಾ? ಖಂಡಿತ ಬಿಡಲ್ಲ. ಆಗ ಹೇಳೋದು ಹಳೆಯದನ್ನು ಬಿಟ್ಟುಬಿಡಿ ಅಂತ. ಇನ್ನು 1,22,000 ಮಸೀದಿಗಳು ಇವೆ. ಅದನ್ನು ನಿರ್ವಹಣೆ ಮಾಡ್ತೀವಿ ಅಂತ ಮಸೀದಿಯ ಸುತ್ತ ಅಂಗಡಿಗಳನ್ನು ಮಾಡ್ಕೋತಾರೆ. ಈ ಮಸೀದಿಗಳು ಇರೋದೆಲ್ಲಿ ಅಂತ ನೋಡಿದರೆ ದೊಡ್ಡ ದೊಡ್ಡ ನಗರಗಳ ಮಧ್ಯಭಾಗದಲ್ಲಿ. ಅಲ್ಲಿ ಭೂಮಿಯ ಬೆಲೆ ಕೇಳಿದರೆ ತಲೆ ಸುತ್ತುತ್ತೆ ಅಂತ ಏರಿಯಾಗಳಲ್ಲಿ ಕೊಳ್ಳೆ ಹೊಡೆದಿದ್ದಾರೆ. ಅದೆಲ್ಲವನ್ನ ಬಾಡಿಗೆಗೆ ಕೊಟ್ಟು ಅದರಿಂದ ಕೋಟಿ ದುಡ್ಕೋತಾರೆ. ಆದರೆ ಅದಕ್ಕೆಲ್ಲ ಲೆಕ್ಕವೂ ಇಲ್ಲ, ಪತ್ರವೂ ಇಲ್ಲ. ಕೇವಲ ಇಷ್ಟೇ ಅಲ್ಲ, ಇನ್ನು ಬಹಳಷ್ಟು ಅಂಗಡಿಗಳು ಈ ರೀತಿ 1,21,000 ಆಸ್ತಿಗಳನ್ನು ಕಬ್ಜಾ ಮಾಡಿಕೊಂಡಿದ್ದಾರೆ. 93,000 ಮನೆಗಳನ್ನು ಕೊಳ್ಳೆ ಹೊಡೆದಿದ್ದಾರೆ. ಅವೆಲ್ಲವನ್ನು ವಕ್ಫ್ ಆಸ್ತಿ ಅಂತ ಹೇಳ್ಕೊಳ್ತಾರೆ. ಅವೆಲ್ಲವನ್ನು ಸರ್ವೆ ಮಾಡೋ ಸಿದ್ಧತೆ ಈಗ ನಡೀತಾ ಇದೆ. ಈಗಾಗಲೇ ಸರ್ವೆ ಮಾಡಿರೋ ವಿವಾದ ಇರೋ 73,000 ಆಸ್ತಿಗಳು ಸೀಸ್ ಆಗುತ್ತೆ. ಏನ್ರಿ, ಸರ್ಕಾರ ಹೇಳಿದೆ ಯಾವುದನ್ನು ಸರ್ಕಾರದ ವಶಕ್ಕೆ ತಗೊಳ್ಳಲ್ಲ ಅಂತ. ಈಗ ಅದೇಗೆ ಮಾಡ್ತಾರೆ ಅಂದರೆ ಅಲ್ಲಿರೋ ಆಸ್ತಿಗಳಿಗೆ ದಾಖಲೆ ಇಲ್ಲ. ವಕ್ಫ್ ಹೆಸರನ್ನು ಹೇಳ್ಕೊಂಡು ಯಾವನೋ ಸುಖವಾಗಿ ಇದ್ದಾನೆ. ಅಂತಹ ಆಸ್ತಿಗಳನ್ನು ಅವರಿಂದ ಸೀಸ್ ಮಾಡಿ ಅದರ ಮೇಲೆ ವಿವಾದಿತ ಜಾಗ ಅನ್ನೋದನ್ನು ಬರೀತಾರೆ. ಇದಕ್ಕೂ ಮೊದಲು ಅದನ್ನೆಲ್ಲ ವಕ್ಫ್ ನೋಡಿಕೊಳ್ತಾ ಇತ್ತು. ಆದರೆ ಈಗ ಆಸ್ತಿಯ ಕೇಸ್ ಮುಗಿದು ತೀರ್ಪು ಬರೋವರೆಗೂ ಅದು ವಕ್ಫ್ನದ್ದು ಅಲ್ಲ, ಬೇರೆ ಯಾರದ್ದೂ ಆಗಿರಲ್ಲ. ನ್ಯಾಯಾಲಯದ ತೀರ್ಪು ಬಂದ ಮೇಲೆ ಅವರಿಗೆ ಕೊಡಲಾಗುತ್ತೆ. ಈಗ ಒಟ್ಟು 8.8 ಲಕ್ಷ ಆಸ್ತಿಗಳಿವೆ. ಅದೆಲ್ಲದರ ದಾಖಲೆಗಳು ಇರಬೇಕಾಗತ್ತೆ. ದಾಖಲೆಗಳು ಇದ್ದರೆ ಅದನ್ನು ಪೋರ್ಟಲ್ನಲ್ಲಿ ನೋಂದಣಿ ಮಾಡಲಾಗುತ್ತೆ. ಗೆಳೆಯರೆ, ರಾಮ ಮಂದಿರದ ಜಾಗದಲ್ಲಿ ಬಾಬರ್ ಬಂದು ಬಾಬ್ರಿ ಮಸೀದಿಯನ್ನು ನಿರ್ಮಾಣ ಮಾಡಿದ್ದ. ನಂತರ ಅದನ್ನು ವಕ್ಫ್ ಅನ್ನೋದನ್ನು ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಅದೇ ರೀತಿ ಸಾವಿರಾರು ಮಸೀದಿಗಳನ್ನು ವಕ್ಫ್ ಆಸ್ತಿ ಅಂತ ಮಾಡಿದ್ದಾರೆ.
ಇಷ್ಟು ದಿನ ಮಸೀದಿಯನ್ನು ಕಬ್ಜಾ ಮಾಡಿಕೊಂಡು ಅದರ ಸುತ್ತಲೂ ಇರೋ ಸರ್ಕಾರಿ ಜಾಗ ಇಲ್ಲ ಯಾವುದಾದ್ರೂ ಖಾಸಗಿ ಆಸ್ತಿಯನ್ನು ನಾವೇ ನಿರ್ವಹಣೆ ಮಾಡಿಕೊಡ್ತೀವಿ ಅಂತ ಅಗ್ರಿಮೆಂಟ್ ಮಾಡಿಕೊಂಡು ನಂತರ ಅದನ್ನು ವಕ್ಫ್ ಬೈ ಯೂಸರ್ ಅಂತ ಕಬ್ಜಾ ಮಾಡ್ಕೊಳ್ತಾ ಇದ್ರು. ಆ ಜಾಗದಲ್ಲಿ ಅಂಗಡಿಗಳನ್ನು ಮಾಡಿಕೊಂಡು ಅಲ್ಲಿ ಬರೋ ಬಾಡಿಗೆಯನ್ನು ತಿಂದು ಮಜಾ ಮಾಡ್ತಾ ಇದ್ರು. ಇದೆಲ್ಲ ಆಸ್ತಿಗಳ ಮೇಲೆ ಸರ್ಕಾರ ಒಂದು ಕಣ್ಣನ್ನು ಇಟ್ಕೊಂಡು ನೋಡ್ತಾ ಇದೆ. ಈಗ ಅದೆಂಥದ್ದೋ ಪ್ರತಿಭಟನೆ ಅಂತ ಮಾಡ್ತಾ ಇದ್ದಾರಲ್ಲ, ಅದರಲ್ಲಿ ಬಹುತೇಕರು ಕಳ್ಳರೇ ಇರ್ತಾರೆ. ಇಲ್ಲ ಕೊಳ್ಳೆ ಹೊಡೆದವನು ಒಂದಷ್ಟು ದುಡ್ಡನ್ನು ಕೊಟ್ಟು ರಸ್ತೆಯಲ್ಲಿ ಪ್ರತಿಭಟನೆ ಮಾಡೋಕ್ಕೆ ಹೇಳಿರ್ತಾನೆ. ಪಾಪ ಇಷ್ಟು ದಿನ ತಿಂದು ರುಚಿಯನ್ನು ನೋಡಿದವರು ಈಗ ಸುಮ್ಮನೆ ಇರಬೇಕು ಅಂದರೆ ತಿನ್ನೋಕೆ ಏನು ಸಿಗಲ್ಲ ಅಂದರೆ ಉರಿಯಲ್ವಾ ಹೇಳಿ? ಖಂಡಿತ ಉರಿಯುತ್ತೆ. ಅದನ್ನೇ ಈಗ ಅವರು ಮಾಡ್ತಾ ಇರೋದು. ಅದನ್ನು ಹೇಳಿಕೊಳ್ಳೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಅವರ ಪರಿಸ್ಥಿತಿ ಹೀಗಾಗಿ ಕೂತ್ಕೊಂಡಿದೆ. ಇನ್ನು ನಿಜವಾದ ಜಾತ್ಯತೀತತೆ ಅಂದರೆ ಏನು ಅನ್ನೋದನ್ನು ಈಗ ನೋಡ್ತಾ ಇದ್ದೀವಿ. ಇಲ್ಲ ಅಂದರೆ ಜಾತ್ಯತೀತತೆ ಅಂತ ಹೇಳ್ಕೊಂಡು ಇದ್ದ ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಈ ವಕ್ಫ್ ಬಿಲ್ ತಿದ್ದುಪಡಿಗೆ ಒಪ್ಕೊಳ್ತಾ ಇದ್ರಾ? ಯೋಚನೆಯನ್ನು ಮಾಡಿ. ಇನ್ನು ಉದ್ಧವ್ ಠಾಕ್ರೆಯ ಶಿವಸೇನೆ ಸಂಸತ್ ಒಳಗೆ ವಕ್ಫ್ ತಿದ್ದುಪಡಿ ವಿರುದ್ಧ ಮತವನ್ನು ಹಾಕಿದೆ. ಅದೇ ಹೊರಗಡೆ ರಸ್ತೆಯಲ್ಲಿ ತಿದ್ದುಪಡಿ ವಿರುದ್ಧ ಪ್ರತಿಭಟನೆಯನ್ನು ಮಾಡಿ ಅಂದರೆ ನಾವು ಮಾಡೋದಿಲ್ಲ ಅಂತಾರೆ. ನಮ್ಮ ಕೈಲಾಗಿದ್ದನ್ನು ನಾವು ಮಾಡಿದ್ದೀವಿ, ಇನ್ನು ಕೋರ್ಟ್ಗಾದರೂ ಹೋಗಿ ಎಲ್ಲಾದರೂ ಹೋಗಿ ಅಂತ ಕಾಂಗ್ರೆಸ್ಗೆ ಹೇಳ್ತಾ ಇದ್ದಾರೆ. ನೀವು ಸುಪ್ರೀಂ ಕೋರ್ಟ್ಗಾದರೂ ಹೋಗಿ, ಇಲ್ಲ ಅಂದರೆ ಸುಡುಗಾಡಿಗಾದರೂ ಹೋಗಿ, ಅದು ನಮಗೆ ಬೇಡದ ವಿಷಯ ಅನ್ನೋದನ್ನು ಹೇಳ್ತಾ ಇದ್ದಾರೆ. AIADMK, YSRCP ನಿಮ್ಮ ಆತ್ಮಸಾಕ್ಷಿಯನ್ನು ಕೇಳಿ ಮತವನ್ನು ಹಾಕಿ ಅಂತ ಅವರ ನಾಯಕರಿಗೆ ಹೇಳಿದರು. RJD ಕೂಡ ವಿಪ್ ಜಾರಿ ಮಾಡಿದ್ದನ್ನು ತೆಗೆದು ಸಂಸತ್ನಲ್ಲಿ ನಿಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತವನ್ನು ಹಾಕಿ ಅಂತ ಹೇಳಿತ್ತು. ಇನ್ನು ರಾಹುಲ್ ಗಾಂಧಿಗೆ ಕರಾಟೆ ಬರುತ್ತೆ, ಅದೆಂಥದ್ದೋ ಬ್ಲ್ಯಾಕ್ ಬೆಲ್ಟ್ ಅಂತ ಇಂಡಿ ಕೂಟದ ಪಕ್ಷಗಳು ರಾಹುಲ್ ಗಾಂಧಿಯನ್ನು ಹುಲಿ ಅಂದುಕೊಂಡಿದ್ವು. ಯಾವಾಗ ಸಂಸತ್ನಲ್ಲಿ ಮಾತಾಡದೆ ಸುಮ್ಮನೆ ಕುಳಿತುಕೊಂಡ್ರೋ ಆಗ ಗೊತ್ತಾಯಿತು ಇವನು ಊಸರವಳ್ಳಿ, ಸಮಯಕ್ಕೆ ತಕ್ಕ ಹಾಗೆ ಬಣ್ಣವನ್ನು ಬದಲಾಯಿಸಿಕೊಳ್ತಾನೆ, ಇವನು ಹುಲಿಯಲ್ಲ, ಹುಲಿಯ ಹಾಗೆ ಕಾಣೋ ಬೆಕ್ಕು ಅಷ್ಟೇ ಅಂತ. ಈಗಲೂ ಇವನನ್ನು ನಂಬಿ ಪ್ರತಿಭಟನೆ ಮಾಡೋಕ್ಕೆ ರಸ್ತೆಗೆ ಇಳಿದ್ರೆ ಮುಂದಿನ ಚುನಾವಣೆಯಲ್ಲಿ ಮತವನ್ನು ಕೇಳೋಕ್ಕೆ ಹೋದರೆ ಮುಖ ಕಿತ್ತು ಹೋಗೋವರೆಗೂ ಹೊಡಿತಾರೆ. ಸುಮ್ಮನೆ ರಾಹುಲ್ ಗಾಂಧಿಯಿಂದ ದೂರ ಇರೋದೇ ಒಳ್ಳೆಯದು ಅಂತ ಎಲ್ಲರೂ ಸುಪ್ರೀಂ ಕೋರ್ಟಿಂದ ದೂರ ಇದ್ದಾರೆ. ವಕ್ಫ್ ಬಿಲ್ ಕತೆ ಇಲ್ಲಿಗೆ ಮುಗಿದೇ ಹೋಯ್ತು ಅಂತ ಸುಮ್ಮನಾಗಿದ್ದಾರೆ. ಇನ್ನು ರಾಹುಲ್ ಗಾಂಧಿ ನೋಡಿದರೆ ಬಿಹಾರದಲ್ಲಿ ಈಗಾಗಲೇ ಚುನಾವಣೆಗೆ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಇನ್ನು ಯಾವ ಕೋರ್ಟು ಯಾವ ತಿದ್ದುಪಡಿ ವಿರುದ್ಧ ಅದ್ಯಾವುದೂ ಇಲ್ಲ, ಸುಮ್ಮನೆ ಕೇಸ್ ಒಂದಷ್ಟು ವರ್ಷಗಳು ನಡೆಯುತ್ತವೆ, ಆಮೇಲೆ ಎಲ್ಲ ಸರಿ ಇದೆ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಹೇಳುತ್ತೆ ಅಷ್ಟೇ. ಇದು ಗೆಳೆಯರೆ ಬೆಕ್ಕಿನ ಮರಿಯನ್ನು ಹುಲಿ ಅಂದ್ಕೊಂಡು ಹಳ್ಳಕ್ಕೆ ಬಿದ್ದವರ ಕುರಿತಾದಂತಹ ಮತ್ತು ವಕ್ಫ್ ವಿವಾದಿತ ಆಸ್ತಿಗಳ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.